ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಜಮಖಂಡಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಕೆಎಸ್ಆರ್ಟಿಸಿ ಬಸ್ ನೌಕರರ ಮುಷ್ಕರದಿಂದ ಜಮಖಂಡಿಯ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಸ್ ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ನಸುಕಿನ ಜಾವದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಮಹಿಳೆಯರು ಬೇರೆ ಬೇರೆ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಹೋಗಬೇಕಾದ ಮಹಿಳೆಯರು ಹಾಗೂ ಬೇರೆ ಊರುಗಳಿಗೆ ಪ್ರಯಾಣ ಮಾಡುವ ಪ್ರಯಾಣಿಕರು ಬಸ್ ಬಂದ್ ಹಿನ್ನೆಲೆಯಲ್ಲಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಸಹ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಸ್ ಸ್ಥಗಿತಗೊಂಡ ಕಾರಣ ವಿದ್ಯಾರ್ಥಿನಿಯರು ಪರದಾಡುವಂತ ಪರಿಸ್ಥಿತಿ ಉದ್ಭವಿಸಿದೆ. ಜಮಖಂಡಿಯ ಕೆಎಸ್ಆರ್ಟಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಯಾವುದೇ ವಸ್ತುಗಳು ಬಸ್ ನಿಲ್ದಾಣದಿಂದ ಹೊರಗೆ ಹೋಗದ ಕಾರಣ ಪ್ರಯಾಣಿಕರು ಪರದಾಡುವಂತಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತದೆ. ಬಸ್ ನಿಲ್ದಾಣದಲ್ಲಿ ಸಿಪಿಐ, ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕನವರ್, ಜಮಖಂಡಿ. ಮುಂಚಿತವಾಗಿ ಅವರು ಮನವಿ ಮಾಡಿರ್ತಾರೆ. ಅವರ ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅವರು ಚರ್ಚೆನೂ ಮಾಡಿರ್ತಾರೆ. 2 ದಿನಗಳ ಹಿಂದೆ ಅದು ಸಭೆನೂ ಆಗಿದೆ. ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ. ಇನ್ನು ಸರ್ಕಾರದಿಂದ ಮತ್ತು ಈ ಕಾರ್ಮಿಕ ಸಂಘಟನೆಯಿಂದ ಆ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ. ಸೊ ಇವತ್ತಿನಿಂದ ಅವರು ಸ್ಟ್ರೈಕ್ ಮಾಡುವಂತ ಶುರುವಾಗಿದೆ. ಮುಂಚಿತವಾಗಿ ನಿಮಗೆ ಮನವಿ ಆಗಿದ್ದರೆ ಶಾಲಾ ಇಂಟಿಮೇಷನ್ ಕೊಟ್ಟಿರ್ತೀವಿ. ಎಲ್ಲರಿಗೂ, ನಮ್ಗೆಲ್ಲ ಅಧಿಕಾರಿಗಳಿಗೂ ಈ ವಿಷಯದ ಬಗೆಗೆ ಅರಿವು ಇದೆ, ಗೊತ್ತಿದೆ. ಯಾವುದೇ ರೀತಿ ಶಾಲೆಯ ರಜೆಯನ್ನ ಈ ಕಾರಣದಿಂದ ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಶಾಲೆ ಕಾಲೇಜುಗಳನ್ನ ನಾವೆಲ್ಲ ರನ್ ಮಾಡ್ತಾ ಇದ್ದೇವೆ. ಅವರಿಗೆ ವ್ಯವಸ್ಥೆ ಆಗುವಂತೆ ಯಾವ ರೀತಿ ಅನುಕೂಲ ಮಾಡಬೇಕು, ಈ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತೆ ಬೇರೆ ವೆಹಿಕಲ್ಸ್ ಇರ್ಬೋದು, ಅವುಗಳನ್ನೆಲ್ಲ RTO ಅವರು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಏನು KSRTC ಕಾರ್ಮಿಕ ಸಂಘದವರು, ಒಕ್ಕೂಟದವರು ಎಲ್ಲ ಸ್ಟ್ರೈಕಿಗೆ ಎಳಿತೀವಿ ಅಂತಂದಿದ್ರು. ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ. ಯಾರೂ ಸಹ ಬಸ್ಗಳನ್ನ, KSRTC ಬಸ್ಗಳನ್ನ ಜಮಖಂಡಿ ಡಿಪೋದಲ್ಲಿ ಓಡಿಸ್ತಿಲ್ಲ. ಮುಧೋಳದಲ್ಲಿ ಸುಮಾರು 45 ಬಸ್ಗಳು ಓಡ್ತಿದ್ದಾವೆ. ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ. ಪ್ರೈವೇಟ್ ವೆಹಿಕಲ್ಗಳನ್ನು ಮತ್ತು RTO ಥ್ರೂ ಯಾವ್ಯಾವ ವೆಹಿಕಲ್ಗಳಿವೆ ಅವುಗಳನ್ನು, ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತು ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು, ಅವುಗಳನ್ನು ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗಲಾರ್ದಂಗೆ ಎಡೆಡ್ ಶಾಲೆಯ ಅಂದರೆ ಪ್ರೈವೇಟ್ ಶಾಲೆಯ ಬಸ್ಗಳನ್ನು ವ್ಯವಸ್ಥೆ ಮಾಡುವಂಥದ್ದಾಗಿದೆ. PO ಅವ್ರ ಜೊತೆಗೆ ಮಾತಾಡಿಕೊಂಡು ಜಮಖಂಡಿ ಮತ್ತು ಬನ್ನಟ್ಟಿ ಎರಡೂ ತಾಲೂಕುಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಪ್ರಯಾಣಿಕರ ಪರದಾಟ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಕಾಪಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ? ಈಗಾಗಲೇ ಜಿಲ್ಲಾಡಳಿತ ಏನು ನಿರ್ಧಾರ ತೆಗೆದುಕೊಂಡಿದೆ, ಶಾಲೆ ಮಕ್ಕಳ ಸಂಚಾರಕ್ಕಾಗಲಿ ಮತ್ತು ಜನರ ಇದು ಸಂಚಾರಕ್ಕೆ ಆಗಲಿ, ಪ್ರೈವೇಟ್ ಮ್ಯಾಕ್ಸಿ ಕ್ಯಾಬ್ಸ್ಗಳನ್ನಾಗಲಿ ಮತ್ತು ಏನು ಹೇಳ್ತಕ್ಕಂಥ ಇನ್ನು ಆಟೋಗಳಾಗಲಿ, ಇವುಗಳೆಲ್ಲ ಸರಳವಾಗಿ ಓಡಾಡೋಕ್ಕೆ ಯಾವುದೇ ರೀತಿಯ ಯಾರ ಕಡೆಯಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನು ಸಭೆಗಳನ್ನು ಕೈಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತು ಅಂಥದಕ್ಕೆ ಏನು ಯಾರು ಅಡೆತಡೆ ಮಾಡ್ತೀರೋ ಅಂಥದ್ರ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮತ್ತು ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ. KSRTC ಬಸ್ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಅವರು ಸ್ಟ್ರೈಕ್ನ ಕಾಲ್ ಕೊಟ್ಟಿದ್ದಾರೆ, ಬಂದ್ ಕಾಲ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತು ಇಲ್ಲಿ ಯಾರಿಗೆ ತೊಂದರೆ ಆಗದಿರಂಗೆ ಅವ್ರು ಏನಾದ್ರು ಬಸ್ ಸಂಚಾರ ನಡೀಲಿಕ್ಕೆ ಓಡಾಡಕ್ಕೆ ತಯಾರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆಲ್ಲ ರೀತಿಯ ರೂಟಲ್ಲಿ ನಾವೇನು ಪ್ರೊಟೆಕ್ಷನ್ ಕೊಡಬೇಕು ಅದಕ್ಕೆ ಅದಕ್ಕೆ ಸಾಕಷ್ಟು ಬಂದೋಬಸ್ತನ್ನು ಸಹಿತ ನಾವೆಲ್ಲ ನಮ್ಮ ಇದರಿಂದೆಲ್ಲ ಮಾಡ್ಕೊಂಡಿದ್ದೀವಿ. ಅವ್ರೇನು ಓಡಾಟ ಮಾಡ್ಲಿಕ್ಕೆ ಬಸ್ಸಸ್ಗಳೇನೋ ತೆಗಿತಿತ್ತಂದ್ರೆ ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ರೂಟಲ್ಲಿ ಹೋಗೋದಕ್ಕೆಲ್ಲ ನಾವು ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದರೆ ಇವಾಗ ಯಾವ ರೀತಿ ಇದೆ ಬಂದೋಬಸ್ತು? ಪೊಲೀಸ್ ಇಲಾಖೆ ಬಂದೋಬಸ್ತು ಯಾವ ರೀತಿ ಇದೆ? ಬಂದೋಬಸ್ತ್ ಆಸ್ ಯೂಶುವಲ್ ನಾವೇನು ಯಾವುದೇ ಕಾನೂನು ಸುವ್ಯವಸ್ಥೆ ಹದಗೆಡದಂಗೆ ಅದಕ್ಕೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಿಮಗೆ ತಿಳಿಸಿದಂತೆ ಈಗಾಗಲೇ ನಾವು ಸಹ ಮೊದಲೇ ಅವ್ರಿಗೆಲ್ಲರಿಗೂ ಯಾರು ಬಂದು ಕಾಲ್ ಕೊಡೋರಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಯಾವುದೇ ಜೋರು ಜವರಿಂದ ಒತ್ತಾಯದಿಂದ ಏನು ಇದು ಮಾಡ್ತಕ್ಕದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟು
ಕಾನೂನು ರೀತಿಯಲ್ಲಿ ಏನು ಒಂದು ಯಾವುದೇ ಒಂದು ಇದನ್ನ ತಾವು ಏನು ಪ್ರೊಟೆಸ್ಟ್ ಮಾಡೋದಂತಾಗ್ಲಿ ಇನ್ನೊಂದಾಗ್ಲಿ ಏನ್ ಮಾಡ್ಬೇಕಾಗಿದೆ ಆ ಪ್ರಕಾರ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀವಿ. ಒತ್ತಾಯಪೂರ್ವಕವಾಗಿ ಯಾವ್ದು ಮಾಡಬಾರ್ದು ಅಂತ ವಿಚಾರಕ್ಕೆ ಇಲ್ಲ ನಮ್ಮೆಲ್ಲ ಒಂದು ಈ ಶಾಲಾ ಕಾಲೇಜುಗಳಿಗೆಲ್ಲ ಓಡಾಡಲಿಕ್ಕೆ ಬಸ್ ಮ್ಯಾಕ್ಸಿ ಕ್ಯಾಬ್ ವ್ಯವಸ್ಥೆ ಮಾಡಿದ್ದೀರಾ? ಅಲ್ಲ, ನಾವು ವ್ಯವಸ್ಥೆ ಅಂತ ಅನ್ನೋಕ್ಕಿಂತ ತಕ್ಷಣ ಆಲ್ರೆಡಿ ಏನು ಇರ್ತಕ್ಕಂಥ ಸ್ಕೂಲ್ ಬಸ್ಸಸ್ಗಳು ಇದ್ದಾವೆ, ಪ್ರೈವೇಟ್ ಸ್ಕೂಲ್ ಬಸ್ಸಸ್, ಅವರನ್ನು ಸಹ ನಾವು ಒಂದು ಸಪೋರ್ಟ್ ಮಾಡಿ ಅಂತ ಅನ್ಕೊಂಡು ಅವ್ರಿಗೂ ಹೇಳಿದ್ದೇವೆ. ಅದಾದ ನಂತರ ಮಾತ್ರ ಮಕ್ಕಳಿಗೆ ಎಲ್ಲ ಹತ್ತಿರದಲ್ಲಿ ಏನು ಶಾಲೆಗಳಿದ್ದಾವೆ ಅವರಲ್ಲಿ ತಾವು ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದು ನೋಡೋಣ ಮುಂದಿನ ಏನು ಜಿಲ್ಲಾಡಳಿತ ಮತ್ತೇನು ನಿರ್ಧಾರ ತಗೋತದೆ ಆ ಪ್ರಕಾರ ನಾವು ಇದು ಮಾಡ್ತೀವಿ.